ಮಚ್ಚು ತಟ್ಟುತ್ತಲೇ ಪ್ರೇಕ್ಷಕರ ಮನಮುಟ್ಟುವ ಕಾಟೇರ. ನಮ್ಮ ಡಿ ಬಾಸ್ ಅಭಿನಯದ ಬಹುನಿರೀಕ್ಷಿತ ಸಿನಿಮಾ ಕಾಟೇರ. ಇದು ರಿಲೀಸ್ ಆಗಿ ಅದ್ಭುತ ಪ್ರದರ್ಶನ ಕಾಣುತ್ತಿದೆ. ಈ ಸಿನಿಮಾದ ಕತೆ ಕೇಳುವುದಕ್ಕೆ ಸಾಮಾನ್ಯವಾಗಿದೆ ಎನಿಸಿದರೂ ಇಲ್ಲಿ ಹೇಳಿರುವ ವಿಚಾರಗಳು ಹಲವು. ನಿರ್ದೇಶಕ ತರುಣ್ ಸುಧೀರ್ ಬುದ್ಧಿವಂತಿಕೆಗೆ ಇದರ ಚಿತ್ರಕಥೆ ಸಾಕ್ಷಿ ಅಂತಲೇ ಹೇಳ್ಬೋದು. ದರ್ಶನ್ ಸರ್ ಮತ್ತು ನಿರ್ದೇಶಕ ತರುಣ್ ಸುಧೀರ್ ಕಾಂಬಿನೇಷನಲ್ಲಿ ಈ ಹಿಂದೆ ರಾಬರ್ಟ್ ಸಿನಿಮಾ ತೆರೆಗೆ ಬಂದು ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಕಮಾಯಿ ಮಾಡಿತ್ತು. ಇದೀಗ ದರ್ಶನ್ ಸರ್ ಮತ್ತು ತರುಣ್ ಸುಧೀರ್ ಮತ್ತೊಮ್ಮೆ ಕಾಟೇರಗಾಗಿ ಒಂದಾಗಿದ್ದಾರೆ. ಈ ಚಿತ್ರದಲ್ಲೂ ಹಿಂದಿನ ಚಿತ್ರದ ಮ್ಯಾಜಿಕ್ ವರ್ಕ್ ಆಗಿದೆಯಾ ಅಥವಾ ಇಲ್ವಾ? ಪ್ರೇಕ್ಷಕರು ಏನು ಹೇಳಿದ್ದಾರೆ, ಮೂವಿ ಹೇಗಿದೆ ಅಂತ ನೋಡೋಣ ಬನ್ನಿ. ನಮಸ್ಕಾರ ಕರುನಾಡು, ನೀವು ನೋಡ್ತಾ ಇದ್ದೀರಾ ಇದು ನ್ಯೂಸ್ ಪಾಯಿಂಟ್ ಗುರು. ಇನ್ನು ಕಾಟೇರ ಚಿತ್ರಕಥೆ ಏನು? ಇನ್ನು ಕಾಟೇರ ಸಿನಿಮಾದ ಕತೆ ನಡೆಯುವುದು 1974ರ ಕಾಲಘಟ್ಟದಲ್ಲಿ. ಭೀಮನಹಳ್ಳಿ ಎಂಬ ಊರಿನಲ್ಲಿ ಕುಲುಮೆ ಕೆಲಸ ಮಾಡುತ್ತಿರುವ ಯುವಕ ಕಾಟೇರ, ಅಂದರೆ ನಮ್ಮ ಡಿ ಬಾಸ್. ದುಡಿಮೆಯೇ ದೇವರು ಅಂತ ನಂಬಿರುವ ವ್ಯಕ್ತಿ. ಆದರೆ ಇದೇ ಊರಿನಲ್ಲಿ ಜಮೀನುದಾರನ ದಬ್ಬಾಳಿಕೆ ಇರುತ್ತದೆ. ಗೇಣಿಗೆದಾರರಿಗೆ ಅನ್ಯಾಯವಾಗುತ್ತಿರುತ್ತದೆ. ಭತ್ತ ಬೆಳೆಯುವ ರೈತರಿಗೆ ಬದುಕೋಕ್ಕೂ ಕಷ್ಟವಾಗುತ್ತಿರುತ್ತದೆ. ಅಷ್ಟಕ್ಕೂ ಆ ಊರಿನಲ್ಲಿ ಅಂಥದ್ದು ಏನಾಗುತ್ತಿರುತ್ತದೆ? ತನ್ನವರ ಮೇಲಿನ ದಬ್ಬಾಳಿಕೆಗೆ ಕಾಟೇರ ಯಾವ ರೀತಿ ಉತ್ತರ ಕೊಡುತ್ತಾನೆ ಎಂಬ ಕುತೂಹಲದೊಂದಿಗೆ ಸಿನಿಮಾ ಸಾಗುತ್ತದೆ.